ಅಯ್ಯೋ ಶ್ರೀಹರಿ ಎಲ್ಲೆಲ್ಲಿ ತೂಗಿಸ್ತೀಯಪ್ಪ ನಿಂದಮ್ಮಯ್ಯ ಬೇಕಾದ್ರೆ ಒಂದು ಒಳ್ಳೆ ವಿಳ್ಳೆದೆಲೆಗೆ ಚೂರೇ ಚೂರು ವಿಶ್ವಾಸ ಅವ್ರಿಗೆ ಕೊಟ್ಬಿಡಿ. ಗುರು ಆಗಲ್ಲ ಗುರು, ನಿಜವಾಗ್ಲೂ ಕಷ್ಟ ಇದು ಅಲ್ವಾ? ಬೇಡ ಕಣೋ, ನಿನ್ ಕೈಲ ಆಗಲ್ಲ. ಒಳಗೋಗಿ ಕಲಿಟ ಐ ಆಮ್ ನಾಟ್ ಇನ್ ದಿ ಸಿನಿಮಾ ಅಂತಾನೆ ಅಪ್ಪ. ಆಗುತ್ತೆ ಆಗುತ್ತೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಇಂಟ್ರೊಡ್ಯೂಸ್ ಮಾಡಬೇಕಲ್ಲ, ತಮ್ಮನೇಲಲ್ಲಿ ಫೋಟೋ ನೋಡ್ಬಿಟ್ಟಿದ್ದಾರೆ ಆಲ್ರೆಡಿ. ಆದರೂ ಬಹುಮುಖ ಪ್ರತಿಭೆ, ನಿರ್ದೇಶಕ, ನಟ, ವಾಗ್ಮಿ, ಚಿಂತಕ ಇಲ್ಲೇನಾ? ಇಲ್ಲ, ಚಿಂತಕ ಆದರೆ ಇವತ್ತು ಭಾಳ ಅವೆಲ್ಲ ಆಗಿರುವಂಥ ನಮ್ಮ ಆತ್ಮೀಯ ಗೆಳೆಯ ಸುಜಯ್ ಶಾಸ್ತ್ರಿ ಅವರು ಇವತ್ತು ನಮ್ಮ ಜೊತೆಗೆ ಕೂತಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಸುಜಯ್ ಶಾಸ್ತ್ರಿ ಅವರೇ, ನಮಸ್ಕಾರ. ಕಾರ್ಯಕ್ರಮಕ್ಕೆ ನಿಮಗೆ ಸುಸ್ತಾಗುತ್ತಾ? ಹೇಳಿ. ಯುದ್ಧ ನಡೀತಲ್ಲ? ಅಲ್ಲ, ನನಗೆ ನನ್ನ ಪ್ರಾಬ್ಲಮ್ ಇಷ್ಟೇ. ನೀವು ಎಲ್ಲಿದೆಯಾ ಒಂದು ಫೋನ್ ಮಾಡ್ತಾನೆ, ಎಲ್ಲಿದೆಯೋ ಒಂದು ಫೋನ್ ಮಾಡಿದ ತಕ್ಷಣ ಇಲ್ಲ ಒಂಚೂರು ಕೆಲಸ ಇದೆ ಗುರು ಅಂತಂದರೆ, ಸರಿ ಕೆಲಸ ಮುಗಿಸಿ ಬಂದ್ಬಿಡಿ ಕಡೆಗೆ ಅಂತ. ಯಾಕೆ ಬರ್ಬೇಕು ನಾನು? ಏನು ಅದಕ್ಕೆ ಪೂರ್ವ ಪರ ಇಹ ಪರ ಏನೂ ಇರಲ್ಲ. ಫೋನ್ ಮಾಡಿ ಬಾ ಅಂದ್ಬಿಡ್ತಾನೆ. ಹೌದು, ಬಾ. ತಪ್ಪಿಲ್ಲ. ಅಲ್ಲ ಗುರು, ನಾನು ಇಷ್ಟುದ್ದ ಹೇಳಿದ್ರೆ ನೀನು ಬರೀ ಹೌದು ಅಂತ ನಾನು ಹೇಳ್ತೀನಿ. ಕೆಲವರು ಮಾತಲ್ಲಿ ತೂಕ ಇರುತ್ತೆ, ನೀನು ಅಷ್ಟು ಮಾತಾಡಿದೆ ಅದೊಂದು ತಕಡಿ. ನಂದು ಹೌದು ಇದೆಯಾ? ಅಲ್ಲ ಕಣ, ನೀನು ತೂಕ ಇಲ್ದಿರೋ ಮಾತಲ್ಲಿ ತೂಕ ಇಲ್ದಿರೋ ಕರ್ಕೊಂಬಂದು ಇಲ್ಲಿ ಕೂಸ್ಕೊಂಡು ನೀನು. ಅಲ್ಲ ಈಗ ನೋಡು, ಎರಡು ಕುರ್ಚಿ ಇದೆಯಲ್ಲ, ಇದೊಂದು ತಕಡಿ ಇದ್ದಂಗೆ. ಇವತ್ತು ನಾನು ಇನ್ನೊಂದು ಸರಿ ತೂಗಿಸ್ಬೇಕು ಅಂತ ಕರ್ಕೊಂಬಂದು ಕೂರ್ಸಿಲ್ಲ. ಅಯ್ಯೋ ಶ್ರೀಹರಿ, ಎಲ್ಲೆಲ್ಲಿ ತೂಗಿಸ್ತೀಯಪ್ಪ. ಈಗ ಮೆಟ್ರೋ ರೈಲ್ವೆ ಸ್ಟೇಷನಲ್ಲಿ ಉಚ್ಚೆ ಹೋಗೋಕ್ಕೆ ಕಕ್ಕ ಮಾಡೋಕ್ಕೆ ಕಾಸು ಕೊಡ್ಬೇಕಂತ ಇನ್ಮೇಲೆ ಏನು ನಿಂಗೆ? ನಾನು ಅಲ್ಲಿ ಹೋಗಿ ಮಾಡಲ್ಲ ಗುರು, ನಾವು ಮನೇಲೇ ಮಾಡ್ತೀನಿ. ಇದೆಲ್ಲ ಹೇಗಿರುತ್ತೋ ಮೆಟ್ರೋದಲ್ಲಿ ಇವಾಗ ರೂಲ್ಸ್ ಮಾಡ್ಬಿಟ್ಟು ಗಟ್ಟೆ ತಡ್ಕೊಂಡು ಮೆಟ್ರೋದಲ್ಲಿ ಇಳಿದು ನೀನು ಅರ್ಜೆಂಟ್ ಉಚ್ಚೆ ಹೋಗ್ಬಿಡೋಣ ಅಂದರೆ ಟಿಕೆಟ್ ತಗೊಂಡು ಒಂದು ನಿಮಿಷ ಮನೆಗೆ ಹೋಗ್ಬಿಟ್ಟು ದುಡ್ಡು ಕೊಡ್ಬೇಕು. ಇದು ಓಕೆ ಮಗ, ಅಟ್ಲೀಸ್ಟ್ ಓಡಾಗ 6 ಕಾಂಪೌಂಡ್ ಹತ್ರ ಎಲ್ಲ ಹೋಗ್ಬಿಟ್ಟು ಬಂದ್ಬಿಡ್ತಾರೆ ಅಂತ ಇಟ್ಕೋ. ನೀನು ಫ್ಲೈಟ್ ಹತ್ಬಿಟ್ಟೆ, ಫ್ಲೈಟಲ್ಲಿ ಏನೋ ಸ್ಟ್ರೆಸ್ಸು, ಬೇಕು ಅಂದ್ರೆ 5,000 ರೂಪಾಯಿ ಕೊಡು ಹೋದ್ರೆ. ಇಲ್ಲ ಗುರು, ಆಗಲ್ಲ ಗುರು, ನಿಜವಾಗ್ಲೂ ಕಷ್ಟ ಇದು ಅಲ್ವಾ? ಡು ಯು ವಾಂಟ್ ವಾಟರ್? ನೋ 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 ವಾಟರ್, ನೋ ವಾಟರ್. ಇಲ್ಲಿಂದ ಟ್ರೈನಲ್ಲಿ ಓಡೋದು ಗೆಳೆಯ ಹುಬ್ಳಿಗೆ. ಟ್ರೈನಲ್ಲಿ ಅವನು ಇದ್ರ ಹತ್ರ ಒಬ್ಬ ಟಿಕೆಟ್ ಇಟ್ಕೊಂಡು ಕೂತಿರೋದು. ಎಷ್ಟು 3 ಸತಿ ಅಲ್ಲಿ ಹೋಗಿದ್ದು? 3 ಸತಿ ಹೋಗಿದ್ರೆ 3,000 ಎಕ್ಕಿ. 3,000 ಎಕ್ಕಿ ಏನು ಎಲ್ಲಿಗೆ ಬಂತು? ಯಾವ್ದಾದ್ರಲ್ಲಿ ದುಡ್ಡು ಸಂಬಳ ಕಮ್ಮಿ ಆಗಿದೆಯಂತೆ, ಅದಕ್ಕೆ ಕುಚ್ಚಿಯಲ್ಲಿ ಕಾಸು ಕೊಡ್ತಾರಂತೆ. ಶ್ರೀಹರಿ, ಮೌನೇನ ಕಲಹಂ ನಾಸ್ತಿ. ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಲ್ಲ. ಹೇಗಿದೆ ಫಸ್ಟ್ ಅದು ನೀನು ಹೇಳು. ಭಾಳ ಅದ್ಭುತ, ಎಂದಿನಂತೆ ಅದ್ಭುತ. ಶಬಾಷ್. ಏನು ಕರೆದು ಮಾತಾಡ್ಸಿದ ಉದ್ದೇಶ ಏನು ಅಂತಂದ್ರೆ, ನನ್ನ ಬರ್ಡೇ ಮೇಲೆ ಒಂದು ಸಿನಿಮಾ ಮಾಡ್ತಾ ಇದೆಯಾ 8 ಅಂತ. ನಾನು ಹುಟ್ಟಿದ ಡೇಟ್ ಮೇಲೆ ಅಲ್ಲ, ಆ್ಯಕ್ಚುಲಿ ನಿನ್ನ ಕೇಳೇನೆ ನಾನು ಯಾವ ಥರ ಒಂದು ಇದನ್ನ ಇಡಬೇಕು ಅಂತ ನಿನ್ನ ಕೇಳಿದಾಗ. ಬಟ್ ಏನಕ್ಕೆ ನಿನಗೆ ನನ್ನ ಹುಟ್ಟಿದ ತಾರೀಕನ್ನು ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು ಅಂತ ಅನ್ಸಿದ್ದೇನಕ್ಕೆ? ಮತ್ತು ಗೆಳೆಯ ಅಂತ ಕರಿತೀಯ, ನಾನೇನು ಅಷ್ಟು ಮಾಡ್ತಿದ್ರೆ ಹೇಗೋ? ಭಾಳ ಖುಷಿ ಆಯ್ತು ನನಗೆ. ನೀನು ಬೆಳವಣಿಗೆಗೆ ನಾನು ಇಷ್ಟೆಲ್ಲ ಕಾರಣ ಆಗಿರ್ಬೇಕಾದ್ರೆ ನಿನ್ನ ಸದ್ಯ ನಾನು 9ನೇ ತಾರೀಕು ಕೊಟ್ಟಿಲ್ಲ. ಅಯ್ಯೋ ದೇವ್ರೆ. ಆದರೂ ಭಾಳ ಖುಷಿ ಆಯಿತು. ಯಾಕಂದರೆ ಈ ಎಲ್ಲ ತಮಾಷೆಗಳ ಆಚೆಗೆ ಈ ಸಿನಿಮಾ ಶುರುವಾಗುವುದರ ಹಿಂದೆ 1.5 ವರ್ಷ ಇದೆಯಲ್ಲ, ಹಿಂಡ್ಬಿಟ್ಟೈತವನ್ನ ಹಿಂಗೆ ಕಬ್ಬಿನ ಜಲ್ಲೆ ಎಲ್ಲ ಅಯ್ಯಯ್ಯಪ್ಪ ಹಿಂಡು ಪೌಡ್ರ್ ಮಾಡೋದಂತಾರಲ್ಲ, ಪೌಡ್ರ್ ಮಾಡಿಬಿಟ್ಟಿತ್ತು. ನಿಜವಾಗ್ಲೂ ಸ್ಪೆಷಲ್ ಥ್ಯಾಂಕ್ಸ್ ಟು AVR ಸರ್. ಸೊ ಒಂದು ಪ್ರತಿಭೆಗೆ ಕರೆದು ಅವಕಾಶ ಕೊಟ್ಟು ಫ್ಯಾಂಟಾಸ್ಟಿಕ್. ಸ್ಪೆಷಲ್ ಥ್ಯಾಂಕ್ಸ್ ಟು ಯು ಸರ್. ಸೊ ಹೇಗಿದೆ ಗೆಳೆಯ, ಎಲ್ಲಿ ತನಕ ಬಂತು, ಏನು ಕತೆ? ಚೆನ್ನಾಗಾಗ್ತಿದೆ, ಪ್ರಾಸೆಸ್ಸೇ ತುಂಬ ಇಷ್ಟ ಆಗ್ತಿದೆ. ಅನುರಾಗ್ ಕಶ್ಯಪ್ ಅಂತ ಅವ್ರು ಅಂದರೆ ಹಾಸಿಕ್ ಅವರು ಹೇಳಿದ್ರು, ಇಲ್ಲ ನಂಗೊಂದು 10 ಸಿನಿಮಾ ಬಂತು, ನಾನು ಯಾವುದೂ ಮಾಡಲ್ಲ ಅಂತಂದೆ. ಕನ್ನಡಕ್ಕೆ ಯಾಕೆ ಮಾಡಲ್ಲ ಅಂತಂದ್ರಿ ಅಂದೆ. ಅದಕ್ಕೆ ಇಲ್ಲ ನಂಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಇಷ್ಟ ಇಲ್ಲ, ನಾನು ಮಾಡಲ್ಲ ನಾನು ಅಂತ. ಸರಿ, ಅದಾದಮೇಲೆ ಇವ್ರು ಬಂದ ಮೇಲೆ ಆನ್ ಬೋರ್ಡ್ ಆದಮೇಲೆ ಒಂದು ಸುಮಾರು ಏನಿಲ್ಲ ಅಂತ ಒಂದು 300-400 ಫೋನು. ಒಂದು ಜೊತೆ ಅವ್ರನ್ನ ಮೀಟ್ ಮಾಡಬೇಕು, ಒಂದು ಜೊತೆ ಇದು ಮಾಡಬೇಕು
ಮತ್ತು ನೀವು ಬನ್ನಿ ಶೋಗೆ. ಸಹಜ, ಒಪ್ಕೊಳ್ಳೋಣ, ಗೌರವ. ಇಷ್ಟು ದಿವಸ ಕಂಡಿರಲಿಲ್ಲ, ಇವಾಗ ಕಾಣಕ್ಕೆ ಶುರುವಾಗಿದ್ದೀವಿ. ಬದುಕು ಹಾಗೇನೆ, ನೀನು ಅದನ್ನು ಎಕ್ಸ್ಟ್ರಾ ಎಕ್ಸ್ಪೆಕ್ಟ್ ಮಾಡೋದೆಲ್ಲ ಹೋಗಬಾರ್ದು. ಗೋ ವಿತ್ ದ, ನೀನು ತುಂಬ ಚೆನ್ನಾಗಿ ಹೇಳಿದ್ದೀನಿ. ಅದು ಗೋ ವಿತ್ ದ ಫ್ಲೋ. 1.5 ವರ್ಷ ಹೇಗೆ ಹಿಂಡಿದೆ ಅಂತ ನನ್ನ ಸುತ್ತಮುತ್ತ ನೀನು ಇರೋನದ್ರಿಂದ ಹೇಗೆ ಹಿಂಡಿದೆ ಅಂತ ಗೊತ್ತು, ಎಷ್ಟೆಷ್ಟು ಕಷ್ಟ ಅನುಭವಿಸೋದು ಗೊತ್ತು. ಬಟ್ ಈಗ ಸುಖದ ಕಾಲ ಶುರುವಾಗಿದೆ ಅಂದ್ಕೊಂಡು ಖುಷಿಯಾಗಿರೋದು ಅಷ್ಟೇ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಬಟ್ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಪ್ರಾಸೆಸ್ ಶುರುವಾಗಿರುವಂಥದ್ದು. ಆ ಪ್ರಾಸೆಸ್ಸು ನಿಮಗೆ ಒಂದು ಬೇರೆ ಥರ ಅಂತಲೇ ಅನಿಸುತ್ತೆ. ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ನಿಮಗೆ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಹೋಗಿದ್ದ ಪ್ರೊಸೀಜರೇ ತುಂಬ ಚೆನ್ನಾಗಿತ್ತು. ನಾನು ಇದನ್ನು ಇಂಟರ್ವ್ಯೂನಲ್ಲೂ ಹೇಳಿದೆ. ಒಳಗಡೆ ಹೋದ ತಕ್ಷಣ ಒಂದು 3,000 CD ನೆಲದ ಮೇಲೆ ಬಿದ್ದಿರುತ್ತೆ, ಹಿಂಗೆ ಇಲ್ಲಿವರೆಗೂ ಜೋಡಿಸಿರ್ತಾರೆ ಒಂದು 3,000 CD, ಆಯಿತಾ. ಹೋಗೋ ಅರ್ಧ ಗಂಟೆ ಆದರೂ ಮನುಷ್ಯ ಬಂದಿಲ್ಲ. ನಾವು ಒಂದು 3-4 ಜನ ಹೋಗಿದ್ದೀವಿ. ಒಂದು 3-4 ಫ್ಲೋರ್ ಅವ್ರ ಮನೆ. ನನಗೆ ನಿನಗೆ ಸಿನಿಮಾ ಹುಚ್ಚಿಗಳು ನಾವು. ಹಿಂಗೆ ನೋಡ್ಕೊಂಡು ತಿರುಗಾಡ್ತಾ ಇದ್ದೀನಿ. ನನ್ನ ಜೊತೆ ಬಂದರು, ಕ್ಯಾಮ್ರಾ ನೋಡ್ತೀರಾ, ಬೇಡ ಕದ್ಗಿದ್ದು ಬಿಡ್ತೀನಿ, ಕಷ್ಟ, ಈ ಕಡೆ ಬಾ ಅಂತ. ಅದನ್ನು ನೋಡಿದ್ರೆ ಆ ಸ್ಪೆಲ್ಲಿಂಗೇ ಅರ್ಥ ಆಗಲ್ಲ ನಮಗೆ, ಸಿನಿಮಾ ಅರ್ಥ ಆಗೋದು ಹಾಳಾಗೋಗ್ಲಿ. ಆ ಹೆಸರುಗಳೇ ಮೊಸರೇ ಚಿದುಗತ್ತಿ ಚೂ ಅಂತ ಹೆಸರುಗಳು, ಹಿಂಗೆ ಅರ್ಥ ಆಗುತ್ತವ. ಸುಮ್ಮನೆ ಎತ್ಕೊಳ್ಳೋಕೆ ಅನಿಸಿದ್ರು, ಬಾಗಿಲು ತೆಗೆದು ಬಂದರು. ಹಾಂ ಸರ್ ನಮಸ್ಕಾರ. ಹಲೋ, ಸಿಟ್. ಘಟನಾ ಪ್ರತಿಭೆ, ಹೌದಾ? ಅಪ್ರಮೇಯ ಪ್ರತಿಭೆ. ಅವ್ರ ಜೊತೆ ಫೋಟೋ ಹಾಕಿದ್ರೆ ಏನೇನೋ ನಿಂದನೆಗಳು ಬರುತ್ತವೆ. ಈ ಪಾಯಿಂಟಲ್ಲೆಲ್ಲ ನನಗೆ ತುಂಬ ಇಷ್ಟವಾದ ಒಂದು ಮಾತು ಜ್ಞಾಪಕ ಬರುತ್ತೆ. ಕಾಣದೇ ಬೇರೆ, ಒಳಗಿರೋ ಜ್ಞಾನವೇ ಬೇರೆ ಅಂತ. ಜ್ಞಾನಿಗಳು ನಿಜವಾಗ್ಲೂ. ಸುಮ್ಮನೆ 1 hour ಅಂದರೆ ಶೂಟಿಂಗ್ ಟೈಮಲ್ಲಿ ಐ ರಿಕ್ವೆಸ್ಟ್ ಯು ಟು ಕಮ್, ಆಯಿತಾ, ಬಾ, ಸುಮ್ಮನೆ 1 hour ಆತನ ಜೊತೆ ಕಾಲ ಕೇಳಿ. ನಿನಗೆ ಆತನ ಜ್ಞಾನದ ಹರಿವಿದೆಯಲ್ಲ, ಬೇರೆ ಮಟ್ಟದಲ್ಲಿದೆ. ಅಂದರೆ ನೀನು ಹೇಳೋದು ಅವ್ರ ಸೈದ್ಧಾಂತಿಕ ನಿಲುವುಗಳಿಗೂ ಮತ್ತು ಜ್ಞಾನನೂ ಎರಡೂ ಬೇರೆ ಅದು. ಅಂದರೆ ಇವಾಗ ಭಾರತದಲ್ಲಿ ಅತ್ಯಂತ ಅದ್ಭುತ ಸಿನಿಮಾ ನಿರ್ದೇಶಕರಲ್ಲಿ ಒಬ್ಬರು ಅಂತ ಆಯ್ಕೆ ಮಾಡ್ಕೊಂಡಿರೋರನ್ನ ನಾನು ಕರ್ಕೊಂಬಂದಿರೋದು. ಸೈದ್ಧಾಂತಿಕವಾಗಿ ಹಿಂದೆ ಇರೋರನ್ನ ನಾನು ಕರ್ಕೊಂಬಂದಿಲ್ಲ. ಕರೆಕ್ಟ್. ನಂಗೆ ಅದು ಬೇಡ. ನನಗೆ ಸಾಕಷ್ಟು ಫೋನ್ಗಳು ಬಂತು, ನೀವು ಯಾಕೆ ಅಂತ. ನೀವು ಯಾಕೆ ಮಾಡ್ತೀವಿ, ನೀವು ಹಿಂಗೆ, ನೀವು ಮಾತ್ರ ಇದು, ಅವ್ರು ಮಾತ್ರ ಅದಾ ಅಂತ. ಎಲ್ಲ ಶುರು ಆದ್ಮೇಲೆ ಮೊನ್ನೆ ಒಂದು ಸ್ವಲ್ಪ ಸಣ್ಣ ದಿನ ಆಯ್ತು. ಅದ್ರದ್ದೇನೆ. ಯಾಕೆ ಬೇಡ, ಸರಿ ಇಲ್ಲ ಅವರು. ಯಾರ್ಯಾರ ಸಂಘದಿಂದೆಲ್ಲ ಫೋನ್ ಮಾಡ, ನೋ ಯು ಶುಡ್ ನಾಟ್ ಡೂ. ಫ್ಯಾಮಿಲಿ ಮಾಡಬಾರ್ದು ನೀನು, ನಿಮ್ಗೆ ಗೊತ್ತಿಲ್ಲ. ಇಷ್ಟೆಲ್ಲ ಪ್ರೆಷರು, ಇನ್ನೊಂದು ಮತ್ತೊಂದೆಲ್ಲ ಯಾಕೆ ಸುಮ್ಮನೆ ಫೋನ್ ಮಾಡಿದೆ. ಸರ್ ಬೋಲೋ, अब ठीक हो? हाँ ठीक हूँ, क्या हुआ? ले ಯೋ ಇಂಡಿಯಾ ಹಾಕೊಂಡು ಗುಂಪೆ ದೇಶನೇ ಹೊಡಿತಾ ಇದೆ. ನೀನು ನೋಡಿದೆ? ಅಲ್ಲ ಸರ್, वो 25 साल से चल रहे, तो आराम से रहो. हाउ इज द प्लानिंग? ऑल गुड सर. वो ओके, नो प्रॉब्लम. वो छोड़ो, तू कैसा है? तो ऑल द प्लानिंग इज गुड. ओके सर, ठीक है, बिजी हूँ, बाय. ಹಲೋ ಅಂದರೆ ಮಾರೋ ಆಫ್ ದ ಸ್ಟೋರಿ. ನಾನು ಆರಾಮಾಗಿದ್ದೀನಿ, ನೀನು ಆರಾಮಾಗಿರು. ಸರ್, ಇದು ಹಿಂಗೆಲ್ಲ ಆಗಿದೆ. ಅದಕ್ಕೂ ನೀನು ಸಿನಿಮಾಗೂ ಸಂಬಂಧ ಇಲ್ಲ. ನನ್ನ ಹೋರಾಟ ನಂದು. ನಿನಗೇನೋ ತೊಂದರೆ ಕೊಡ್ತಿದ್ದೀನ? ಬರಲ್ಲ ಅಂತ ಅನ್ನೋದು, ಚೇಷ್ಟೆ ಮಾಡೋದು ನಿನಗೆ. ಇದು ನನಗೆ ಬೇಕು ಅವೆಲ್ಲ ಏನಾರು ಮಾಡಿದ್ದೀನ? 5:15 ರೆಡಿ ಇರಬೇಕು ಅಂತಂದರೆ 5:15 ರಸ್ತೆಯಲ್ಲಿ ನಿಂತಿರ್ತಾರೆ ಬೆಳಗ್ಗೆ. ಯಾಕಂದರೆ ಊರಿಂದ ಆಚೆ ಶೂಟ್ ಮಾಡ್ತಿರೋದ್ರಿಂದ 6ರಿಂದ ನಾವು ಶೂಟ್ ಮಾಡ್ಕೊಳ್ಳೋದು ನಮ್ಮ ಉದ್ದೇಶ ಇರುತ್ತೆ. ಸರ್ 5:15 ರೆಡಿ ಇದ್ಬಿಡಿ ಸರ್. ಹಾಂ ಟೀಕೆ ಕಮಲ್, 5:30 ಆಚೆ. ಓಕೆ. 5:15 ಹಿಂಗೆ ನಡ್ಕೊಂಬರ್ತಿರ್ತಾರೆ. ನಾನು 5:25, 30 ಹಿಂಗೆ ಹೋಗೋ ಅಷ್ಟೊತ್ತಿಗೆ ಸರ್ ಮಾರ್ನಿಂಗ್ ಸರ್ ಚಲೇ ಇದು ಬಂದ್ಬಿಟ್ರಾ? ಹಾಂ ಅಲ್ಲ ಆಪ ಆಗೇ ಹಾಗೆ ಚಲೋ ಇದು ತಂದ್ರಪ್ಪ ಗಾಡಿ ತಂದ್ರಪ್ಪ ನಡಿ. ಡೈರೆಕ್ಟರ್ ಅಲ್ಲ ಮಗ. ಅದೆಲ್ಲ ಇಟ್ಟು ನಿನ್ನ ಕನಸಿಗೆ ನಾನು ಬಂದಿದ್ದೀನಿ. ಏನು ಮಾಡ್ಬೇಕು ಹೇಳಿ? ನಾನು ಕರೆಕ್ಟ್. ನೀನು ಏನು ಮಾಡ್ಬೇಕು? 100% ಕೊಡೋಕೆ ಏನು ಮಾಡ್ಬೇಕು ಹೇಳಿದ್ರು. ನಾನು ಫಸ್ಟ್ 2 ದಿವಸ ಸೈಲೆಂಟಾಗಿದ್ರು ಮನುಷ್ಯ. 3ನೇ ದಿವಸದಿಂದ 2 ದಿವಸ ನೋಡಿದೆ. ಈಗ ನಾ ಬರ್ತೀನಿ ಆಟಕ್ಕೆ ಅಂತ. ಬಂದು ಏನು ಮಾಡ್ತಿದ್ದೆ ನೀನು? ನಾನು ಸರಿ ಹಿಂಗೆ ಮಾಡ್ತೀನಿ. ಗುಡ್, ಸರಿ. ನೀನು ಮಾಡಬೇಕಾಗಿರೋ ಸಿನಿಮಾಗೆ ಹಿಂಗೆ ಆದರೆ ಆಗಲ್ಲ, ಮುಂಚೆ ಹಿಂಗೆ ಬಾ ಅಂದರು.
ಸರ್ ವೈಡ್ ಆದರೆ ಕರ್ಬೆ ಮಾಡು ಹೇಳ್ತೀನಿ. ಇವೆರಡರ ಜೊತೆ ಹಿಂದ್ಗಡೆ ಇರೋದನ್ನು ನೋಡ್ತಾರೆ ಅವರು. ಆ ಪರ್ಸ್ಪೆಕ್ಟಿವ್ ಯೋಚನೆ ಮಾಡಲ್ಲ ಚಿನಿ. ಆ ಪರ್ಸ್ಪೆಕ್ಟಿವ್ ವೈಡರ್ ಥಾಟ್. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಾವು ಮಂಗಳೂರು, ಯಾವುದೇ ರೀಜನ್ ಅನ್ಕೋ, ರೀಸನ್ ತಗೊಂಡ್ರೆ ನೀನು ಆ ಸಿನಿಮಾ ನೋಡೋದ್ರ ಜೊತೆಗೆ ಅದ್ರ ಹಿಂದ್ಗಡೆ ಇರುವಂಥ ರೀಸನ್ ನೋಡಬೇಕು. ಕ್ಯಾಮ್ರಾ ನೋಡ್ಬಿಟ್ರೆ ಅಂತಂದ್ರೆ ಅವ್ರು ಕ್ಯಾಮ್ರಾ ನೋಡ್ತಿರಲ್ಲ, ನನ್ನ ನೋಡ್ಕೊಂಡು ಹೋಗ್ತಿರ್ತಾರೆ. ಅದೇನಾದ್ರು ಕ್ಯಾರೆಕ್ಟರ್ ಮಾತಾಡ್ತಿದೆ ಅಂತ ನಿಂಗೆ ಅರ್ಥವೇ ಆಗಲ್ಲ. ಮಾಡು ನೀನು ಹೇಳ್ತೀನಿ. ಕ್ಯಾಮ್ರಾ ನೆಲದ ಮೇಲೆ ಹಿಡಿದು ಶೂಟ್ ಮಾಡಿಸ್ತಾರೆ. ಅಯ್ಯಪ್ಪ ಹೆಂಗ ಹೊಸೇಪುರನ. ಕರೆಕ್ಟ್. ಹಾಂ, ನಮ್ಮಪ್ಪ ಯಾವಾಗಲೂ ಒಂದು ಮಾತಾಡ್ತಿರ್ತಾರೆ, ಕೆಲವೊಮ್ಮೆ ಬಲ್ಲವರಿಂದ ಕಲಿತು. ಯಾವುದು? ಕೆಲವನ್ನು ಮಾತ್ರ. ಬೇರೆ ಕಲಿಯಕ್ಕೆ ಹೋದರೆ ಎಡವಟ್ಟಾಗುತ್ತೆ ಅಂತ. ಅಂದರೆ ಇದು ಗೊತ್ತಾಗಿದ್ದಿಲ್ಲ ನಮಗೆ. ನಿಂಗೆ ಅದು ಸರಿ ಇಲ್ಲ, ನಿಂಗೆ ಅವ್ರು ಸರಿ ಇಲ್ಲ. ಅದು ಅವ್ರದ್ದೇ ಅತ್ಯದ್ಭುತವಾದ ಅಧ್ಯಯನ. ಯಾರು ಓದಿದ ರಾಮಾಯಣ ನಾನು ಓದಿದ್ದೀನಿ, ಯಾರು ಓದಿದ ಮಹಾಭಾರತವನ್ನು ನಾನು ಓದಿದ್ದೀನಿ. ನನಗೆ ಶಂಕರರು ಭಾಳ ಇಷ್ಟ ಆಗ್ತಾರೆ. ನನಗೆ ಈ ಅಧ್ಯಯನ ಭಾಳ ಇಷ್ಟ ಆಗುತ್ತೆ. ನಾನೊಬ್ಬ ಬ್ರಾಹ್ಮಣ, ನಾನು ಯಾರಿಗೂ ಅಂತ ಹೋಗಿ ಹೇಳಲಿ ತಪ್ಪು ನಡೀತಿದೆ ಅಂತ. ಆಗ ನಾನು ಹಿಂಗೆ ಕಾರ್ತೀನಿ ಅಂತಾನೆ. ಬಟ್ ಇದು ಸಮರ್ಥನೆ ಅಲ್ಲ. ದಿಸ್ ಇಸ್ ನಾಟ್ ದ ಜಸ್ಟಿಫಿಕೇಷನ್. ಅವ್ರು ಹೇಳೋದು, ಅವ್ರು ಹೇಳೋದನ್ನು ನಾನು ಹೇಳ್ತಿರೋದು. ಇದು ಸಮರ್ಥನೆ ಅಲ್ಲ. ಆ ಥರ ಹೇಳುತ್ತಿದ್ದಾಗ ನಮಗೆ ಅಂದರೆ ಸರಿ ಸರ್, ನಂಗೆ ಅದ್ರ ವ್ಯಾಮೋಹ ಶಾಸ್ತ್ರಿಗೂ ಸಹಿತ ಅವರ ಕೆಲವು ನಡೆಗಳಿಂದ ಅವನಿಗೂ ಆತಂಕ ಇದೆ. ಆತಂಕ ಮುಲಾಜೆ ಇಲ್ಲ, ಅವನಿಗೂ ಭಯ ಇದೆ. ಅವನು ಅದನ್ನ ಪ್ರಶ್ನೆ ಮಾಡಿದ್ದಾನೆ. ನಾನು ಮಾಡಿದ್ದೀನಿ ಸರ್, ಯಾಕೆ ಬೇಕು ನಿಮ್ಗೆ ಇವೆಲ್ಲ ಅಂತಂದ್ರೆ ನಿನ್ಗೆ ಗೊತ್ತಾಗಲ್ಲ ಕಣಯ್ಯ. ಬಟ್ ಅವ್ರು ಅವಾಗ ಏನ್ ಹೇಳ್ತಾರೆ ಅದನ್ನ ನಾನು ಎದುರುಗಡೆ ಇಡ್ತೀನಿ ಅಷ್ಟೇ. ಬಟ್ ಈಸ್ ಅ ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್, ಅದ್ರ ಬಗ್ಗೆ ಸಂಶಯ ಇಲ್ಲ. ನಿನಗೆ ಅಂದ್ರೆ ತುಂಬಾ ಜನ ಇದು ಆಕ್ಚುಲಿ ಇದು ಇಂಪಾರ್ಟೆಂಟ್. ವೈ ಅನುರಾಗ್ ಕಶ್ಯಪ್ ಅಂತ. ಹೌದು. ವೈ ಅನುರಾಗ್ ಕಶ್ಯಪ್. ಕರೆಕ್ಟ್. ನಾನು ಇಲ್ಲ ಇದ್ದೆ. ಯಾರೋ ಬಂದು ರಸ್ತೆಲಿ ಬಂದು ಕೇಳಿದ್ರು, ನಾನು ನಿಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಾ? ಸರಿ, ಅನುರಾಗ್ ಕಶ್ಯಪ್ ಕಳಿಸ್ತೀನಿ, ನೀನೇ ಬಂದ್ಬಿಡ್ಬೋದು. ವೈ ಅನುರಾಗ್ ಕಶ್ಯಪ್ ಅಂತ ಪ್ರಶ್ನೆ ಬಂದಾಗ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಕೇಳಿದೆ AVR ಅವ್ರನ್ನ. ಅದೇ ಇವರು ಫ್ಯಾಂಟಾಸ್ಟಿಕ್ ಆ್ಯಕ್ಟರ್, ನನಗೆ ಅದ್ರ ಯಾವ ಸಂಶಯನೂ ಇಲ್ಲ. ಬಿಗ್ಗರ್ ಸ್ಕೇಲ್ ಯೋಚನೆ ಮಾಡ್ತಿದ್ದಾಗ ನಿಮ್ಮನ್ನು ಐ ಕ್ಯಾನ್ಸಲ್ ಇನ್ ದ ಬಿಗ್ಗರ್ ಸ್ಕೇಲ್. ಓಕೆ, ಏನು ಮಾಡೋದು? ಟೇಕ್ ಯುವರ್ ಟೈಮ್. ಒಂದು ದಿವಸ ಟೈಮ್ ತಗೊಳ್ಳಿ, ಯಾರು ಬೇಕು ಅಂತ ಹೇಳಿ. ಐಲ್ ಗೆಟ್ ಹೂ ಎವರ್ ಯು ವಾಂಟ್. ಅಂದರೆ ನನ್ನ ಹದದಲ್ಲಿರಬೇಕು. ಸರಿ ಸರ್, ಓಕೆ. ಹಂಗೆ ಹೋಗಿ ಸಂಜೆ ಹೊತ್ತಿಗೆ ಮನೆಗೆ ಹೋಗಿ ಕೂತ ತಕ್ಷಣ ಸುಮ್ಮನೆ ಫೇಸ್ಬುಕ್ ಹಿಂಗೆ ನೋಡ್ತಿದ್ರೆ ಐ ವಾಂಟ್ ಟು ಕ್ವಿಟ್ ಬಾಲಿವುಡ್ ಅಂದೆ. ಸರ್ ಅನುರಾಗ್ ಕಶ್ಯಪ್ ಅಂದೆ. ಗಿವ್ ಮಿ 10 minutes ಅದ. ಫೋನ್ ಇಟ್ಟರು. ಬೆಳಿಗ್ಗೆ ತನಕ ಫೋನ್ ಇಲ್ಲ. ಅನುರಾಗ್ ಅವನಲ್ಲೇ ಇವನ್ಲೇ ಅಂತ ಅವ್ರ ಮನಸ್ಸಲ್ಲೇನೋ ಅಂತ ನನ್ನ ಭಾಸ. ಕಡೆಗೆ ಮಾರನೇ ದಿವಸ ಆಫ್ಟರ್ 2 days ಯು ಹ್ಯಾವ್ ಅ ಮೀಟಿಂಗ್ ವಿತ್ ಹಿಮ್ ಇನ್ ಬಾಂಬೆ, ಗೆಟ್ ಪ್ರಿಪೇರ್ಡ್. ಸರ್ ಗೋ. ಒಳಗೆ ಹೋಗಿ ಕಲಿಟ್ಟು ಐ ಆಮ್ ನಾಟ್ ಇನ್ ದಿ ಸಿನಿಮಾ ಅಂತಾರೆ. ಅಪ್ಪ ಬಿಸಿ ಇದ್ದೇನೆ ಗುರು, 2028 ಬಿಸಿ ಇದ್ದೇನೆ ಗುರು, ನನಗೆ ಆ ಕೆಲಸ ಇದೆ, ನನಗೆ ಮಾಡೋಕ್ಕಾಗಲ್ಲ ನನಗೆ. ಅಂದರೆ ಒಬ್ಬ ವ್ಯಕ್ತಿ ಬೇಕು ಅಂತಂದಾಗ ಏನೇನೆಲ್ಲ ಮಾಡಬೇಕು ಅಂತ ಅನಿಸ್ತೇನೆ. ಮಾಡಿ ಸರ್ ಪ್ಲೀಸ್ ಸರ್, ಮಾಡಿ ಸರ್. ಸರಿ, ಓಕೆ. ನೋ, ಐ ಲೈಕ್ ದ ಸ್ಟೋರಿ. ಅರವಿಂದ್ ಟೋಲ್ಡ್ ಮೀ ದಟ್ ಐ ಲೈಕ್ ದ ಸ್ಟೋರಿ. ಒಂದೇ ಒಂದ್ಸತಿ ಕತೆ ಕೇಳಿ ಸರ್. ಕೇಳ್ತಾ ಹಿಂಗೆ ಕಣ್ಣ. ಓಕೆ ಬಗ್ಗೆ ಒಂದು ಫುಟ್ಬಾಲ್ ತಗೊಂಬರಪ್ಪ, ಪ್ರಾಕ್ಟೀಸ್ ಮಾಡ್ಬೇಕು ನಾನು ಅಂತ. ನೆಕ್ಸ್ಟ್ ಇಮಿಡಿಯೇಟ್ ನಂಗೆ ಒಂದು ಫುಟ್ಬಾಲ್ ಬೇಕು. ಐ ಆಮ್ ಅ ಫುಟ್ಬಾಲ್ ಪ್ಲೇಯರ್ ಬಟ್ ಐ ವಾಂಟ್ ಪ್ರಾಕ್ಟೀಸ್ ಅಗೇನ್. ಐ ಆಮ್ ಟು ದಿ ಸಿನಿಮಾ. ತಕ್ಷಣ ಫೋನ್ ತೊಗೊಂಡು ಮಲಯಾಳಂದೊಂದು ಯಾವುದೋ ಸಿನಿಮಾ, ತೆಲುಗಲ್ಲಿ ಯಾವುದೋ ಒಂದು ಸಿನಿಮಾ ಬಂದಿದ್ದೆ. ನಂಗೆ ಬೇಗ ಡೇಟ್ಸ್ ಕೊಡಿ ನಿಮ್ದು. ಐ ಆಮ್ ಕಮಿಟಿಂಗ್ ಟು ಅನದರ್ ಫಿಲಮ್. ನಾನು ಮಾಡಬೇಕು, ನಾನು ಆ ಸಿನಿಮಾ ಮಾಡಲೇಬೇಕು. ನಾನು ಉಕ್ಕರ್ಕ್ರೋಕ್ ನನ್ನ ಮಗನೇ, ನಿನ್ನ ಕನಸಿಗೆ ನಾನು ಸಾಕ್ಷಿ ಆಗ್ತೀನಿ ಕಣ. ಏನು ಬೇಕೋ ಮಾಡಿಸೋ ನಾನು ಕೇಳಿ. ಅಂದರೆ ಬೇರೆ ಬೇರೆ ಲ್ಯಾಂಗ್ವೇಜ್ ಮಾಡ್ತಾ ಇದ್ದೀರಾ? ಇದೆ ಸದ್ಯಕ್ಕೆ. ಕನ್ನಡ ಅಂತ ಹೋಗಬೇಕು ಅನ್ನೋದು ಉದ್ದೇಶ ಇದೆ. ತುಂಬ ಚೆನ್ನಾಗಿ ಮಾತಾಡ್ತೀನಿ ಕನ್ನಡ. ಹೌದಾ? ನಿನಗೆ ಆತನ ಮೇಲೆ ವ್ಯಾಮೋಹ ಶುರುವಾಗುತ್ತೆ. ಅಂದರೆ ಮುಂಚೆನೇ ಬರ್ತಿತ್ತಾ? ಇಲ್ಲ, ಇಲ್ಲಿಂದ ಇದೇ ಪ್ರಥಮ. ಇಲ್ಲಿಂದನೇ ಪ್ರಥಮ. ಮತ್ತು ಕನ್ನಡ ಹೆಂಗೆ ಬರುತ್ತೆ? ನೀನು ಹಿಂದಿಲಿ ಬರ್ಕೊಂಡು ಮಾತಾಡ್ತಾರೆ. ಆಚೆ ಹೋಗು ಅಂದರೆ ಒಂದಿಷ್ಟು ಅರ್ಥಗಳು ಹೇಳ್ಬಿಟ್ಟಿರ್ತೀವಲ್ಲ, ಹಿಂಗೆ ಕ್ಯಾರವನ್ ಹತ್ಕೊಂಡು ಹೋದ ಬಂದ ಅದು ಆ ಥರ ವ್ಯಾಮೋಹ ಹತ್ತಿರ ಆಗುವಂಥದ್ದು. ನಿಮಗೆ ಭಾಷಾ ವ್ಯಾಮೋಹ ತುಂಬ ಅಂದರೆ ಕರೆಕ್ಟಾಗಿ ಅವ್ರಿಗೆ 3 ಸತಿ ಹೇಳ್ಬೇಕೀನಿ. ಒಂದು, ನಾನು ಹೇಗೆ ಮಾಡ್ತಿದ್ದೀನಿ, ನಾನು ಹೇಗೆ ಮಾತಾಡ್ತಾ ಇದ್ದೀನಿ, ನಾನು ಹೇಗೆ ಮಾಡಬೇಕು. ಓಕೆ, ಕ್ಲೀನಾಗಿ ಅರ್ಥ ಮಾಡಿಕೊಂಡು ನೀನು ನೋ ನಾ NU ಮೇ ತುಮೆ ನಾ ಓಕೆ ನೋ ನೀನು ಅಂದ್ಕೊಂಡು ಬರ್ಕೊಂಡು ಕ್ಲೀನಾಗಿ ಮಾತಾಡೋಕ್ಕೆ. ಅಂದರೆ ಭಾಷೆಗೆ ನನಗೆ ಮೋಸ ಮಾಡೋದಕ್ಕೆ ಇಷ್ಟ ಇಲ್ಲ.
ನ್ಯಾಯ ಒದಗಿಸೋಕೆ ಸಿಕ್ಕಾಬಿಟ್ಟೆ. ರಿಲೀಸ್ ಗಿಲೀಸ್ ಎಲ್ಲ ಯಾವಾಗ? ಇನ್ನೂ ಶುರು ತುಂಬ ದಿವಸ ಆಯ್ತಾನೆ. ಹೌದಾ? ತುಂಬ ದಿವಸ ಇದೆ. ಎಷ್ಟು ದಿನ ಆಯ್ತು ಶೂಟಿಗೆ? ಈಗ ಒಂದು 15-20 ದಿವಸ ಆಗಿದೆ ಅಷ್ಟೇ. ಇನ್ನು ಫುಟ್ಬಾಲ್ ಟೂರ್ನಮೆಂಟ್ಸೇ 50 ದಿವಸ ಇದೆ. ಹೌದಾ? ಅಯ್ಯೋ ಬೇರೆ ಹೋರಾಟನೇ ಇದೆ. ಲಾರ್ಜರ್ ಸ್ಕೇಲ್ ಇದೆ. ಪಾಪ ನಮ್ಮ ಪ್ರೊಡ್ಯೂಸರ್ ಎಷ್ಟು ಬೇಕಪ್ಪ ನಿಮ್ಮ ಬಡ್ಜೆಟು ಸರ್, ನನಗೆ ಅವ್ರದನ್ನು ಬಿಟ್ಬಿಟ್ಟು ಇಷ್ಟು ಬೇಕು ಅಂತ ಒಂದೊಂದಿಷ್ಟು ಬೇಕು ಸರ್ ನನಗೆ ಅಂತ. ಅಷ್ಟಾಗುತ್ತಾ ವಾಪಸ್ಸು ಸರ್? ನನಗೆ ಗೊತ್ತಿಲ್ಲ, ಬಟ್ ಆದರೆ ಜಾಕ್ ಪಟ್ ಥರನೇ ಇರುತ್ತೆ. ಬಟ್ ಏನೋ ಹೋರಾಟ ಮಾಡ್ತಿದ್ದೀನಿ ಸರ್, ಒಂದಿಷ್ಟು ಬೇಕು. ಸರಿ, ಒಂದಿಷ್ಟಕ್ಕೆ ಬರ್ತೀರಾ? ಹ್ಞೂ ಸರ್ ಬಂದ್ಬಿಡ್ತೀನಿ, ನೋಡೋಣ, ಮಿಕ್ಕಿದ ಆಮೇಲೆ ನೋಡ್ಕೋಣ. ಆದರೂ ಒಂಚೂರು ಗಮನ ಕೊಡಿ ದಯವಿಟ್ಟು. ಆಯ್ತು ಹೋಗು, ಫಸ್ಟ್ ಇದು ಹೊರಟು ಮುಗಿಸ್ಕೊಂಡು ಹೋಗು. ಇಷ್ಟಕ್ಕೆ ಯಾವುದೇ ಮೋಸ ಇಲ್ಲದೆ ಹೋಗಿ ಮುಗಿಸ್ಕೊಂಡ್ಬಂದು ಒಂದೊಂದಿಷ್ಟು ಫುಟೇಜ್ ನೋಡೋದು. ಆ ಮನುಷ್ಯ ಬೇರೆಗಾಗಿ ಪ್ರೊಡ್ಯೂಸರು ಅವ್ರಿಗೆ ಈ ಪ್ರಾಸೆಸ್ ಎಲ್ಲ ಇಷ್ಟ ಆಗ್ಬಿಟ್ಟು, ಸುಜಯ್ ನಾನು ನಿನ್ನ ಜೊತೆ ಎಡಿಟಿಂಗ್ ಕೂತ್ಕೋತೀನಿ ಇಲ್ಲ, ಅವರು ಸಿಕ್ಕಾಬಟ್ಟೆ ಕಲಿಯೋಕ್ಕೆ ಏನೇನೋ ಹೊಸದೇನೋ ಕಲಿತಾ ಇರ್ತಾರೆ. ಸಿಕ್ಕಾಬಟ್ಟೆ. ಸೊ ವಿಚಿತ್ರ. ಆ್ಯಂಡ್ ಒಳ್ಳೊಳ್ಳೆ ಕ್ರೂ ಸಿಕ್ಕಿದೆ, ಇಷ್ಟು ಕಾಸ್ಟಿಂಗ್ ಚೆನ್ನಾಗಾಗಿದೆ, ಮಜಾ ಇದೆ ಸಿನಿಮಾ. ಅದೇ ಈ ವರ್ಷನೇ ಬರಬೇಕು ಅಂತ ಪ್ಲಾನ್ ಇದೆ. ಅದಕ್ಕೆಲ್ಲ ಕೂಡ ಬರಬೇಕಲ್ಲ. ಹೌದು, ಇನ್ನೂ ಟೈಮ್ ಇದೆ ಅಂತ. ಗ್ರಾಫಿಕಲಿ ಸಿಕ್ಕಾಬಟ್ಟೆ ಕೆಲಸ ಇದೆ. ಪೋಸ್ಟಲ್ಲೇ ಅರ್ಧ ನಿಮಗೆ ಯಾತನೆ ಆಗುತ್ತೆ. ಸೊ ಹಾಗಾಗಿ ಇದು ಎಂಟ್ರ್ ಕತೆ. ಎಂಟ್ರ್ ಹೊರತಾಗಿ ಬೇರೆ ನಂಟುಗಳು ಏನೇನು ನಡೀತಾ ಇದೆ? ಎಲ್ಲರ ಕಾಲ ಹೇಳುತ್ತೆ ಕಾಲ ರಿಲೀಸು ರೆಡಿನಾ? ರೆಡಿ ಆಗಿದೆ. ಸಮ್ಮತಿ ಸಿಕ್ಕಿದೆ, ಮಾಡೋಣ, ಶುರು ಮಾಡೋಣ ಅಂತ. ಮೇ ಬಿ ಸದ್ಯದಲ್ಲೇ ಅನೌನ್ಸ್ ಮಾಡ್ತೀನಿ ಅದನ್ನು. ಅದು ಒಂದು ಹೊರತಾಗಿ ಮಾಡೋದ್ರಲ್ಲಿ ಮಧ್ಯದಲ್ಲಿ ಇನ್ನೊಂದು ಹೊರತಾಗಿ ಬರ್ತಿರೋ ಜಗತ್ತಲ್ಲಿ ಏನೇನೋ ನಡೀತಿರೋದ್ರ ಮಧ್ಯೆ ಒಂದು ವಿರಳವಾಗೇನೋ ಒಂದು ಯೋಚನೆ ಮಾಡಬೇಕು ಅಂತ ಹೊರಟಾಗಿ, ಅದೊಂದು ಹಳೆ ಕಾಲಕ್ಕೆ ಹೋಗೋಣ ವಾಪಸ್ಸು ಅನ್ನೋದೊಂದು ಬಹಳ ಆಸೆ ಇದ್ದು ಹಂಗೆ ಹೋಗಬೇಕು. ಅದೇ ಈಗ ಚಂದನ್ನ ಮೊನ್ನೆ ಸೂತ್ರಧಾರಿಯಲ್ಲಿ ನೋಡಿ, ಇಲ್ಲಿ ಇದರಲ್ಲಿ ಎಲ್ಲರ ಕಾಲ ಎಳಿತದ ಕಾಲದಲ್ಲಿ ನೋಡಿ ಟೆನ್ಷನ್ ಆಗ್ಬಿಡ್ತಾರೆ ಒಂದ್ಸಲಿ. ಗಾತ್ರದಲ್ಲಿ ವ್ಯತ್ಯಯ ಇದೆ. ಹೆಚ್ಚು ಕಡಿಮೆ ಪಾಪ 90-95 ಇತ್ತ ಹುಡುಗ ಅವಾಗ. ಬಟ್ ಶೂಟಿಂಗ್ ಕಂಪ್ಲೀಟ್ ಆಗಿತ್ತಲ್ವ? ಸೊ ಹಾಗೆ ಮತ್ತೆ ಇವಾಗ ಪ್ಯಾಚ್ ಗೀಚ್ ಅಂದ್ಬಿಟ್ರೆ ಮತ್ತೆ ಆಮೇಲೆ ಇಲ್ಲ ಪ್ಯಾಚ್ ಅಂದ್ರೆ ನಾನು ಬರೋದಿಲ್ಲ ಅಂತ. ಫುಲ್ ಹ್ಯಾಚ್ ಆಗಿದೆ ನನಗೆ, ನಾನು ಪ್ಯಾಚಿಗೆಲ್ಲ ಬರಲ್ಲ. ಅದು ರೆಡಿ ಇದೆ. ಓಕೆ. ಅದು ಹೊರತಾಗಿ ಯೂಟ್ಯೂಬ್ ಎಲ್ಲ ನಿಲ್ಸ್ಬಿಟ್ಟಲ್ಲ? ಯೂಟ್ಯೂಬ್ ನಿಲ್ಲಿಸಿದೆ. ನೊಂದ್ರಾಣಿ ಯಾಕೆ ಮಾಡ್ತಿಲ್ಲ ನಾನು ಭಾಳ ನೊಂದ್ಬಿಟ್ಟೆ. ಇನ್ನೆಷ್ಟು ಹಿಂಡ್ತೀರಿ ಇನ್ನೂ ಹಾಗಾಗಿದೆ. ಸರ್ ಏನಾದ್ರು ಮಾಡಿ ಅದನ್ನ ಮಾಡಿ ಸರ್. ಇಲ್ಲ ಸರ್ ಮೀಸೆ ಬೇಕು ನನಗೆ, ಅದನ್ನ ಆಗಲ್ಲ ನನಗೆ, ನಿನ್ನಷ್ಟು ಪೇಷನ್ಸ್ ಇಲ್ಲ. ಇದು AVR ಸರ್ ನೋಡ್ಬಿಟ್ಟಿದೆ ನಿನ್ನ ಗಡ್ಡ? ಇಲ್ಲಮ್ಮ, ಆ್ಯಕ್ಟ್ ಮಾಡ್ತಿದ್ದೀನಿ ಅದರಲ್ಲೇನಾ? 8 ಹೌದಾ? ಸೊ ಅದಕ್ಕೆ ಬಿಟ್ಟಿರೋದು. ಯಾವಾಗ ನೆಕ್ಸ್ಟು ಕಟ್ ಮಾಡಬೇಕು ಆಗ್ತಿಲ್ಲ. ನನ್ನ 3ನೇ ತಾರೀಕಿಂದ ಇಟ್ಕೊಳ್ಳೋಣ ಸರ್ ಗಡ್ಡ. ಓಕೆ 3ನೇ ತಾರೀಕು ಸರ್ ಎಲ್ಲಿಂದ ಇಟ್ಕೊಳ್ಳೋಣ ಗಡ್ಡ? ಬೇಡ ರಿಸ್ಕ್ ಅಂತೇಳಿ ಕ್ಲೀನಾಗಿ ಇಟ್ಕೊಂಡು ಆಮೇಲೆ ಎಷ್ಟು ಬೇಕಾದ್ರೆ ಕಟ್ ಮಾಡ್ಕೊಳ್ಳೋಣ ಬಿಟ್ಟಿರೋದು. ಓಕೆ. ಈಗ ಸದ್ಯಕ್ಕೆ ಇಂಟ್ರಲ್ ಬಿಸಿ ಇದೆಯಾ? ಇದು ರಿಲೀಸಿಗೆ ರೆಡಿ ಇದೆ. ಓಕೆ. ಇದನ್ನು ಹೊರತುಪಡಿಸಿ ಭಾರತ ಪಾಕಿಸ್ತಾನ ಯುದ್ಧದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಬೀಟ್ಲೆಸ್ ಕರ್ನಾಟಕ.